बेळगाव सवदत्ती तालुक्यातील आदलकट्टी गावात कौटुंबिक वादातून जावयाने सासूवर चाकूने हल्ला केल्याची धक्कादायक घटना घडली असून परिसरात भीतीचे वातावरण निर्माण झाले आहे। या घटनेत जखमी झालेल्या महादेवी कारीगार वय 45 यांच्यावर बेळगाव येथील बिम्स रुग्णालयात अतिदक्षता विभागात उपचार सुरू आहे। आरोपी अरविंद गवळी वय 26 याला पोलिसांनी अटक करून न्यायालयीन कोठडीत पाठवले आहे। पोलिसांच्या प्राथमिक माहितीनुसार सुमारे 1.5 वर्षापूर्वी महादेवी यांच्या मुलीचे लग्न अरविंद गवळी याच्याशी झाले होते। 2 महिन्यापूर्वी त्यांच्या मुलीला प्रसूती झाली असून ती सध्या माहेरी राहत होती। या काळात आरोपी पती वारंवार व्हिडिओ कॉल करून मुलाला दाखवण्याचा आग्रह करत होता। मात्र घर कामात व्यस्त असल्याने सतत फोन वापरणे शक्य नाही असे सांगितल्याने दोघांमध्ये वाद झाला। त्यानंतर आरोपीने शिवीगाळ केल्याचेही समोर आले आहे। तसेच सासूने घरात आल्यास परिणाम भोगावे लागतील असा इशाराही दिल्याचे सांगितले जात आहे। ಹೀಗೆ ಹಂಗ ಫೋನ್ ಹಚ್ಚ ಬೇಯತ್ತಿದ್ರಿ ನಮ್ಮ ತಂಗಿ ಮಗಳಿಗೆ ಪಾಪ ಹಂಗ ಟಾರ್ಚರ್ ಕೊಟ್ಟನ್ರಿ 2 ತಿಂಗಳು ಡೆಲಿವರಿ ಆದ್ರೂ ಹಂಗ ಏಕ ಆದಾತು ಇದಾತು ಯಾಕೆ ನೀಡುವೆ ಕಾಲ್ ಮಾಡೋಲಿ ಆಕೆ ಮಲ್ಕೊಳಕ್ ಬಿಟ್ಟನೇ ಇಲ್ರಿ ಒಟ್ಟ ಹಂಗ ಮಲ್ಕೊಳಕ್ ಬಿಟ್ಟಿಲ್ಲ ಏನು ಬಿಡ ಇರ್ಲಿ ಬಿಡ ಅಂತೇಳಿ ನಾವು ಎಲ್ಲ ಸಂಭಾಳಿಸ್ಕೊಂಡು ಹೋದಿವ್ರಿ। ಆದರೂ ಅವ ಏನು ಇಷ್ಟಾದರೂ ಅವಾಗೇನು ಬುದ್ಧಿ ಅಂತೂ ಬರಲಿಲ್ಲ ಅವಾಗ ಬುದ್ಧಿ ಬರಲಿಲ್ಲ ಆಗ್ಲಿ ಬಿಡ ಹೋಲ್ ಬಿಡ ಸುಮ್ಮಿದ್ದೀವ್ರಿ ನಾವು। ಅವತ್ತೇನ ಬೆಳಗ್ಗೆ 6 ಗಂಟೆಯಿಂದ ಹುಡುಗಿನ ಏಕ ಕಾಡೇನ್ರಿ ಅವ ಅಂದ್ರೂ ಹುಡುಗಿ ಏನದತ್ತಿ ಇಲ್ಲ ನನ್ನ ಹಣೆ ಬರ ಸುಮಾರು ಸುಮ್ಮ ಐತ್ರಿ ಅವ್ರ ಹುಡುಗಿ ಅವ್ರ ಅವ್ವ ಸಿಟ್ಟು ಬಂದತ್ರಿ ಆಕೆಗೆ ಸಿಟ್ಟು ಬಂದು ಏನಂದಾಳು ಯಪ್ಪ ಎದಕ್ಕೆ ಕಾಡ್ತಿ ಈ ಹೇಳಿ ಮಟ್ಟ ಹುಡುಗಿಗೆ ಒಂದಿಟ್ಟ ವಿಶ್ರಾಂತಿ ಅನ್ನೋದು ಬೇಕು ಹಡದ ಹೆಣ್ಮಗಳಾಳು ಅಂತ ಹೇಳಿದ್ರೆ ಕೇಳಿಲ್ರಿ ಅವ್ ನೀ ಏನು ಮಂದಿಗೆ ಹಿಡ್ದೀನಿ ನೀ ಹಿಡ್ದಿ ಅಂತ ಕೇಳಣ್ರಿ ಅವ್ ನೀ ಯಾರಿಗೆ ಹುಟ್ಟಿದಿ ಅಂತ ಆಕೆ ಕೇಳ ಇಷ್ಟ ರೀದ ಇಟ್ಟು ಜಗಳ ಇವೇನು ಬರ್ತಾನೆ ಬಿಡಂತೇಳಿ ನಾವು ಇಷ್ಟರು ಊರಿನವ್ರು ಬರೋಣ ಸುಮಾರಿ ಚಹಾ ಮಾಡ್ಕೊಂಡು ತಿನ್ಕೊಂತ ಕುಂತಿದ್ದೀವ್ರಿ ನಾವು ಕುಂಡ್ರಂತಲೇ ಅವ ಏನಂದ ನಮ್ಮ ಮಮ್ಮಿ ಕೂಡ ಮಾತಾಡ್ನಿನ ಫೋನ್ಯಾಗ ಅಂತೇಳಿ ಬಂದ್ರೆ ಅಂತ ನಾವೆಲ್ಲ ಅದಾವ್ರಿ ಮನೆಯವರು ಅಂತಲೇ ಕೊಟ್ರೆ ಆಕೆ ಕೈಯಾಗ ಫೋನ್ ಕೊಟ್ರು ಕೊಡಂತಲೇ ಹಲೋ ಯವ್ವ ಅಂತ ಅಂದು ಅಷ್ಟೇ ರೀ ಹಲೋ ಯವ್ವ ಅಂದ್ಕೊಡ್ದು ಅಂದ್ರೆ ಆಕೆ ಕೈಯಾಗ ಫೋನ್ ಹಿಂಗೆ ಕೊಟ್ಟು ಹಲೋ ಯವ್ವ ಅನ್ಕೊಡ್ದು ಅಂದ್ರೆ ರೀ ಸುಂಚೆ ಬಿಟ್ರು ಇಷ್ಟು ಸುಂಚ ಅಂತಲೇ ಅಂದ್ರೆ ನಮ್ಮ ಹುಡುಗಗೆ ಹಾಕಕ್ಕೆ ಹೋದ್ರಿ ಅವ್ರ ಮಗಗೆ ರೀ ಹಾಕಕ್ಕೆ ಹೋಗಿದ್ರಿ ಈ ನಮ್ಮ ತಂಗಿ ಮಗಗೆ ಹಾಕಕ್ಕೆ ಹೋಗಿದ್ರಿ ನಮ್ಮ ಸಸಿಗಳ ಇಬ್ಬರು ಸಸ್ತಾರಿದ್ದಾರೆ ಅವ್ರು ಹೋಗಿ ಚಾಕು ಹಿಡಿದ್ರಿ ಅವ್ರು ಚಾಕು ಹಿಡಂತಲೇ ನಾ ಇನ್ನು ಯಾರ್ಯಾರು ಸುಲ್ತಾನೆ ಯಾರಿಗೆ ಗೊತ್ತಿಲ್ಲ ಅಂತೇಳಿ ಓಡಿ ಹೋದ್ರಿ ನಾವು ಓಣ್ಯಾಗೆಲ್ಲ 2 ಓಣಿ ಓಡ್ಯಾಡೇನ್ರಿ ನಾ ಅಯ್ಯೋ ನಮ್ಮ ಅದೇ ಚಾಕು ಹಾಂ ಬರೇ ಇಡುವೆ ಕಾಲಿಂಗ್ ಮಾಡಿ ಇಡುವೆ ಕಾಲಿಂಗ್ 2 ತಿಂಗಳು ಕಡೆನ್ರಿ ಅವ್ ಅಂದ್ರು ಏನು ಬೇಡ ಇವತ್ತು ಸರಿ ಹೋದಿತ್ತು ನಾಳೆ ಸರಿ ಹೋದಿತ್ತು ನಾವು ಏನು ಕೇರ್ ಮಾಡಲಿಲ್ಲ ಇರ್ಲಿ ಬೇಡ ಕುಡಿತಾರ್ರಿ ಕುಡಿತಾನ್ರಿ ಅವ ಕುಡ್ದನ ಮಾಡ್ಯಾನ್ರಿ ಅವ ಅದನ್ನ ಕುಡ್ಕೊಂಡು ಬಂದ ಹಂಗೆ ಮಾಡಿದನ್ರಿ ಅವ 2 ಓಣಿ ಎಲ್ಲ ಓಡ್ಯಾಡಿನ್ರಿ ಮಂದಿ ಕುಡ್ಸಾಕ್ರಿ 2 ಓಣಿ ಎಲ್ಲ ಓಡ್ಯಾಡಿ ಮಂದಿ ಕುಡಿಸ್ರಿ ಬರ್ಗೊಡ್ದಂದ್ರೆ ಹುಡುಗನಿಗೆ ಅವಗನ ಹತ್ತಿ ಬಿಟ್ಟಿತ್ರಿ ಅವ ಹಾಂ ಆ ಕಡೆಯಿಂದ ಚಾಕುನ ತೊಗೊಂಬಂದನ್ರಿ ಅವ ಸಜನ್ಯಾಗ ಬಂದನ್ರಿ ಅವ ಇವ್ರ ಮನ್ಯಾಗ ಯಾರು ಇರ್ತಿರ್ದಿಲ್ಲ ಆ ಹುಡುಗನ ಅವನ ಕೊಂದ ಆ ಹುಡುಗಿನ ತೊಗೊಂಡು ಹೋಗ್ಬಿಡ್ಬೇಕನ್ನೋ ಕಾರಣಕ್ಕೆ ಬಂದನ್ರಿ ಅವ 2 ತಿಂಗಳು ಆತ್ರಿ ಗಂಡ ಐತ್ರಿ ಅದೇನು ತೊಂದ್ರೆ ಇಲ್ರಿ ಬರೇ ತೋರ್ಸು ಮಲ್ಲಿಗೆ ಕೊಟ್ಟಿಲ್ರಿ ಯಾವ್ದು ಹಡದ ಬಾ ಅಂತದಾಳಂದ್ರು ಒಟ್ಟ ತೋರ್ಸು ಬೆಳತಾನವ್ರು ಕುಂಡುದು ಸಂಚಾನ ಕುಂಡುದು ಆಕೆ ಎಷ್ಟು ತಡಿಬೇಕ್ರಿ ಹುಡುಗಿ ತಡ್ಕೊಂಡ್ ಈಗ ಹೇಳಿತ್ರ ಹುಡುಗಿ ಅಳುದು ಖರೀದು ಮಾಡೈತ್ರ ಹುಡುಗಿ। या रागातून आरोपी अरविंदने आदलकट्टी गावातील महादेवी यांच्या घरी येऊन चाकूने हल्ला करून पलायन केले। घटनेनंतर स्थानिकांनी तात्काळ जखमी महादेवी यांना रुग्णालयात दाखल केले ಅಂತ ಹೇಳ್ರಿ ನಮ್ಮೂರು ಆದಲಕಟ್ಟಿ KM ಸರ ಸವದತ್ತಿ ತಾಲೂಕು ರೀ ಬೆಳಗಾವಿ ಜಿಲ್ಲಾ ರೀ ನಿನ್ನೆಲ್ಲ ಮನೆ ಸರ್ ಅಂದ್ರೆ 2ನೇ ತಾರೀಕು ಜಗಳ ಆಗೈತ್ರಿ ಇದು ನಮ್ಮ ತಂಗಿ ಮತ್ತು ನಮ್ಮ ತಂಗಿ ಗಂಡ ಅಂದ್ರೆ ಅರವಿಂದ್ ಗವಳಿ ಇವ್ರಿಗೆ ಜಗಳ ಆಗೈತ್ರಿ ಅದು ಫೋನ್ ಸಂಬಂಧ ಮಗುನು ವಿಡಿಯೋ ಕಾಲ ತೋರಿಸು ಅಂತ ಏಕ ಟಾರ್ಚರ್ ಮಾಡೋದಕ್ಕಾಗಿ ಟಾರ್ಚರ್ ಅಂತ ಏಕ ಸ್ವಲ್ಪ ಆಯಿತು ನನಗೂ ಸ್ವಲ್ಪ ಸುಸ್ತಾಗತಿ ಕೈ ಜೂನ್ ಇಡತಿ ವಾಪಸ್ ಮಾಡ್ತಿಲ್ಲ ಅನ್ನೋದಕ್ಕಾಗಿ ಫೋನ್ ಕಟ್ಟಾದ ಸರ್ ವಾಪಸ್ ಹಚ್ಚಿ ನನ್ನ ಮಗ ನನಗೆ ತೋರ್ಸಾಕ ನನಗೆ ಹುಟ್ಟೈತೆ ಅಂದಮೇಲೆ ನಾನು ತೋರ್ಸೋಬೇಕಾ ನೀನು ಹಂಗೆ ಹಿಂಗೆ ಅಸಭ್ಯವಾಗಿ ಮಾತಾಡ್ರಿ ಅವ್ರಿಗೆ ಮಾತಾಡೋಣಂತಲೇ ಹೊಳ್ಳೆ ಹಂಗೆ ಮಾತು ಬೆಳಕ್ಯಾರ ನಮ್ಮನ್ನ ಮನೆಯವ್ರು ಬೇಸರ ಹೊಳ್ಳೆ ನಮ್ಮ ಅವ್ವಾರ ನಮ್ಮ ಅಪ್ಪಾರ ನಮ್ಮನ್ನ ಬೇಯಾಕತ್ತಂತ್ರಿ ಅಸಭ್ಯವಾಗಿ ಬೇಯನತ್ಲೆ ನಮ್ಮ ಅವ್ವಾರ ಫೋನ್ ಕಸ್ಕೊಂಡು ಯಾಕೆ ಮತ್ತು ನಮ್ಮನೆ ಯಾಕೆ ಬೈತಿಪ್ಪ ನಿಮ್ಮ ಗಂಡ ಅಂತ ಜಾಗದಾಗ ನಿಮ್ಮ ಜಾಗದಾರ ನಿಮ್ಮ ತಕ ಇರಲಿ ನಮ್ಮನ್ನು ಬೇಯಕ್ಕೆ ಹೋಗ್ಬೇಡ ಹಿಂಗೆ ಕೇಳಿದಾರೆ ಕೇಳಂತಿ ನಾ ಬೇಯ ಅವನ ನೀವೇನು ಮಾಡ್ಕೋರಿ ನೀವು ಎಟ್ರಾದ್ರೂ ಗೋತ್ ನನಗೆ ಅಲ್ಲೇ ಬಂದು ನೋಡ್ಕೋತೀನಿ ಅಂದಾರೆ ಇಷ್ಟು ಸಣ್ಣ ವಿಷಯಕ್ಕೆ ದೂರ ಹೋಗೋದು ಬೇಡ ಚಂದಾಗಿ ಮಾತಾಡು ಬಾ ಬಂದ ಏನು ಮಾತಾಡ್ತಿ ಮಾತಾಡಂದಾರೆ ಅವರು ಆಯ್ತು ಅಲ್ಲೇ ಬಂದು ನೋಡ್ಕೋತ ನಿಮ್ಮ ಮನೆ ಮಂದಿನ ಉಳಿಸೋಲ್ಲ ಬಂದು ನೋಡ್ಕೋತ ಅಂತ ಹೇಳಿ ಅಷ್ಟೇ ವಿಷಯಕ್ಕೆ ಬಂದ್ರಿ
ಆಮೇಲೆ ಫೋನ್ ಕಟ್ ಸರ ಕಟ್ ಆಗಿ ಒಂದು ಎರಡು ತಾಸು ದೀಡ್ ತಾಸು ಆಲ್ಮೋಸ್ಟ್ ರೀ ಮನೆಗೆ ಬಂದ್ಕೊ ಹಂಗೆ ಸೀದಾ ಆಟೋ ಕುಂತಿದ್ದು ಸರ ನಾನು ನಮ್ಮ ದೊಡ್ಡವರು ನಮ್ಮ ದೊಡ್ಡವ್ರ ಮಗ ನಮ್ಮ ಅಣ್ಣ ರೀ ಕುಂತಿದ್ದು ರೀ ಮನ್ಯಾಗ ಸೀದಾ ಆ ಕಡೆಯಿಂದ ಬಂದು ಕ್ಯಾರ ತಗೋ ಹಂಗಾರ ಏನೋ ಫೋನೇ ಮಾತಾಡತ್ತಿದ್ದಿ ಈಗ ಮಾತಾಡಂತ ಕ್ಯಾರ ಹಂಗೆ ಅವ್ರ ತೆಗಿದ್ದು ಚಾಕು ತೊಗೊಂಬ ಸರ ಆ ಚಾಕುವಿನಿಂದ ಇಲ್ಲಿ ಬಲಗಡೆ ಅವಾರು ಚುಚ್ಚಿರಿ ಚುಚ್ಚಾನಂತಲಿ ಹಂಗೆ ಮಂದಿ ನಾವು ನಮ್ಮ ಅಣ್ಣ ನಾವು ಕೂಡಿ ಬಿಡ್ಸೋರಿ ಹೊರಗೆ ಹಂಗೆ ಮತ್ತು ಬಾಯಿಗೆ ಸಪ್ಲ ಕೇಳಿ ಮಂದಿ ಕುಡ್ತಿರಿ ಒಣ ಮಂದಿ ರೀ ಅದಾಗಿಂದ ಅವ್ರು ಹೋಗೇ ಬಿಟ್ರಿ ಹೋಗಂತಲೇ ನಾವು ನಮ್ಮ ವಾರನ್ನ ಕರ್ಕೊಂಡು ಯರಗಟ್ಟಿ ಸರ್ಕಾರದ ದವಾಖಾನೆಗೆ ಅಡ್ಮಿಟ್ ಮಾಡಿದ್ವಿ ಸರ ಅವರು ಇಲ್ಲ ಮತ್ತು ಹೆಚ್ಚಿನ ಟ್ರೀಟ್ಮೆಂಟ್ಗಾಗಿ ನೀವು ಮುಂದೆ ಹೋಗ್ಬೇಕು ಅನ್ನಕತ್ತಾರೆ ಅಲ್ಲಿಂದ ಮತ್ತು ಒಂದು ಆಂಬ್ಯುಲೆನ್ಸ್ ತಗೊಂಡು ಇಲ್ಲಿ ಬೆಳಗಾವಿ ಬಂದರು ಸರ್ ಇದೆಲ್ಲ ಆದ ನಂತರ ಮತ್ತೆ ಫೋನ್ ಮಾಡಿರಿ ಸರ್ ನಾನು ಫೋನಿಗೆ ರೀ ಫೋನ್ ಮಾಡಿ ಇಲ್ಲ ನೀ ಎಷ್ಟು ನೋಡ್ತೀವಿ ನಿನ್ನ ಮಾತ್ರ ಬಿಡಂಗಿಲ್ಲ ಎತ್ತತನ ನಿನ್ನ ಹಿಂದಿಲ್ಲ ನಾಳೆ ಎತ್ತತನ ನಿನ್ನ ಮಾತ್ರ ಬಿಡೋಲ್ಲ ಅಂತ ಕೇಳ ಹಿಂಗೆ ಕೊಲೆ ಬೆದರಿಕೆ ನಿಮ್ಮ ಫ್ಯಾಮಿಲಿ ಒಳಗೆ ಯಾರು ಬಿಡೋಲ್ಲ ಹಿಂಗೆ ಕೊಲೆ ಬೆದರಿಕೆ ಹೇಳಿದ್ದಾರೆ ಸರ್ ಮದುವೆ ಆಗಿ ಸರ 1 ವರ್ಷ 2 ತಿಂಗಳು ಆತ್ರಿ ಹೋದ ಸರ ಫೆಬ್ರವರಿ 2/2/2025 ರೀ ಸರ್ ಮದುವೆ ಆಗಿದ್ರಿ ಡೆಲಿವರಿ 25 ಸರ ಫೆಬ್ರವರಿ 25 ರೀ ಹಾಂ ರೀ ಸರ್ ತೋರಿಸಿದಾರೆ ಆಲ್ಮೋಸ್ಟ್ ಡೈಲಿ ಇದ್ದಾರೆ ಡೈಲಿ ಮಗು ಎದ್ದು ಆಟ ಆಡಕತ್ತ ತೋರ್ಸೋಬೇಕಾರೆ ಫೋನ್ ಹಚ್ಚಿರಿ ಈ ಥರ ಹಿಡ್ಕೊಂಡು ನನಗೂ ಹಂಗಾರೆ ಸುಸ್ತಾಗತ್ತಿ ನನಗೂ ಸ್ವಲ್ಪ ವೀಕ್ ಅದನು ಇಲ್ಲ ಆಮೇಲೆ ಮಾಡ್ತಾನೆ ಅದಕ್ಕಾಗಿ ನೀನು ನನಗೆ ಹುಟ್ಟಿದ ಮೇಲೆ ನೀವು ತೋರಿಸಬೇಕಾ ಯಾಕೆ ತೋರಿಸಲ್ಲ ಅಂತ ಹಿಂಗೆ ಅಸಭ್ಯವಾಗಿ ಮಾತಾಡಿ ಜಗ ಸರ್ ಹಾಂ ರೀ ಸರ್ मल्लिकार्जुन रायप्पा करियार सर घटनेची माहिती मिळताच मुरगोड पोलिसांनी घटनास्थळी धाव घेत तपास सुरू केला आणि आरोपीला ताब्यात घेतले. पुढील तपास पोलिसांकडून सुरू आहे. अशा आणखी अपडेटसाठी फॉलो करा वॉइस ऑफ मेनुकाबला.